ಶುರು ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯದಮಾಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಮಸ್ಕಾರ ಗುರುಗಳೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಪ್ಪತ್ತೆಂಟನೇ ಶ್ಲೋಕ ಅರ್ಥ ಆಗಿದೆಯಲ್ಲ ಅದರದ್ದು? ಹಾ, ನಿನ್ನೆ ಹೇಳ್ತಾ ಇದ್ರಿ, ಇನ್ನೊಂದ್ಸತಿ ಹೇಳಿದ್ರೆ ಚೆನ್ನಾಗಿರುತ್ತೆ ಆಚಾರ್ಯ. ಅಂದ್ರೆ ಪದಗಳ ಅರ್ಥ ಆಗಿ ಇನ್ನೊಮ್ಮೆ ಹೇಳಬೇಕಾ? ಹಾ, ಇನ್ನೊಂದ್ಸತಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಪಶ್ಯತಿ ಪಶ್ಯತಿ ಬಂದಿತ್ತಲ್ಲ, 2 ಸತಿ ಹೇಳಿದ್ವಿ. ಸರಿ ಸರಿ, ಸ್ವಲ್ಪ ಬಗ್ಗೆ ಇನ್ನೊಂದ್ಸತಿ ಹೇಳಿದ್ರೆ ಅನುಕೂಲ ಆಗುತ್ತೆ. ಹೇಳ್ತೇನೆ. 13ನೇ ಅಧ್ಯಾಯ 28ನೇ ಶ್ಲೋಕವನ್ನು ಓದೋಣ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ ಸ್ವವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಅರ್ಥ ಬರ್ಕೊಳ್ಳಿ. ಸರ್ವೇಷು ಭೂತೇಷು, ಸರ್ವೇಷು ಭೂತೇಷು, ಸರ್ವ ಪ್ರಾಣಿಗಳಲ್ಲೂ, ಸರ್ವ ಪ್ರಾಣಿಗಳಲ್ಲೂ ತಿಷ್ಠಂತಂ, ಬೇಡ, ಪರಮೇಶ್ವರಂ, ಪರಮೇಶ್ವರಂ, ಸರ್ವಸಮರ್ಥನಾದ ಶ್ರೀಹರಿಯನ್ನು, ಸರ್ವಸಮರ್ಥನಾದ ಶ್ರೀಹರಿಯನ್ನು ಸಮಂ ತಿಷ್ಠಂತಂ, ಸಮನೆಂದು, ಸಮಂ ತಿಷ್ಠಂತಂ ಸಮನೆಂದು, ವಿನಶ್ಯತ್ಸು, ವಿನಶ್ಯತ್ಸು, ಸುಖ ದುಃಖ ಹುಟ್ಟು ಸಾವು ಮೊದಲಾದ ದೋಷವುಳ್ಳ ಪ್ರಾಣಿಗಳಲ್ಲಿ ಇರುತ್ತಾ, ಸುಖ ದುಃಖ ಹುಟ್ಟು ಸಾವು ಮೊದಲಾದ ದೋಷವುಳ್ಳ ಪ್ರಾಣಿಗಳಲ್ಲಿ ಇರುತ್ತಾ, ಅವಿನಶ್ಯಂತಂ, ಅವಿನಶ್ಯಂತಂ, ದುಃಖ ಮೊದಲಾದ ದೋಷವಿಲ್ಲದವನನ್ನಾಗಿ, ದುಃಖ ಮೊದಲಾದ ದೋಷವಿಲ್ಲದವನನ್ನಾಗಿ, ಯಹ ಪಶ್ಯತಿ, ಯಾರು ತಿಳಿಯುತ್ತಾನೋ, ಯಹ ಪಶ್ಯತಿ, ಯಾರು ತಿಳಿಯುತ್ತಾನೋ, ಸಹ ಪಶ್ಯತಿ, ಅವನು ಕಾಣುತ್ತಾನೆ, ಅರ್ಥಾತ್ ಯಥಾರ್ಥ ಜ್ಞಾನ ಉಳ್ಳವನು ಅಂತ ಅರ್ಥ. ಸಹ ಪಶ್ಯತಿ, ಅವನು ಕಾಣುತ್ತಾನೆ.
ನಿನ್ನೆ ನಾನು ಯಥಾರ್ಥ ಜ್ಞಾನ ಉಳ್ಳವನೆಂದರ್ಥ ಅಂತ ಬರೆಸಿದ್ದೇನೆ. ಯಾವುದಾದ್ರೂ ಬರ್ಕೊಳ್ಳಿ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹೀನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಎಲ್ಲ ಕಡೆಯಲ್ಲಿ ಸಮನಾಗಿ ಇರುವಂತಹ ಪರಮಾತ್ಮನನ್ನ ಸರ್ವತ್ರ ಸಮವಸ್ಥಿತಂ ಈಶ್ವರಂ ಸಮಂ ಪಶ್ಯನ್. ನೋಡಿ, ಪರಮಾತ್ಮ ಎಲ್ಲ ವಸ್ತುಗಳಲ್ಲೂ ಒಂದೇ ರೂಪದಿಂದಲೇ ಇದ್ದಾನೆ. ಅರ್ಥಾತ್ ಅಲ್ಲಿ ಇರುವಂತಹ ರೂಪಗಳಿಗೆ ಯಾವುದೇ ರೀತಿಯಾದಂತಹ ಗುಣತಃ, ಕಾಲತಃ, ರೂಪತಃ, ಯಾವುದೇ ರೀತಿಯಾದ ಕ್ರಿಯತಃ, ಶಕ್ತ್ಯತಃ ಯಾವುದೇ ರೀತಿಯಾದಂತಹ ಭೇದ ಇಲ್ಲ. ಈ ಒಂದು ವಸ್ತುವಿನಲ್ಲಿ ಏನು ಪರಮಾತ್ಮ ಇದ್ದಾನೆ, ಅವನಲ್ಲಿ ಎಷ್ಟು ಗುಣಗಳಿವೆ, ಅವನು ಎಷ್ಟು ಶಕ್ತಿ, ಜ್ಞಾನ, ಆನಂದ, ಸುಖ, ವೀರ್ಯ, ಔದಾರ್ಯ ಎಲ್ಲದರಿಂದಲೂ ಎಷ್ಟು ಪರಿಪೂರ್ಣನಾಗಿದ್ದಾನೆ, ಅಷ್ಟೇನೆ ಇನ್ನೊಂದು ವಸ್ತುವಿನಲ್ಲಿರುವಂತಹ ಪರಮಾತ್ಮ ರೂಪವು ಅಷ್ಟೇ ಪರಿಪೂರ್ಣ ಅಂತ. ಸಮನಾಗಿ ಇರುವಂತಹ ಪರಮಾತ್ಮನನ್ನ ಯಾರು ಸಮ ಎಂದು ತಿಳಿತಾರೋ, ನಮಗದೇ ದೊಡ್ಡದು ತೊಂದರೆ. ಪರಮಾತ್ಮ ಎಲ್ಲದರಲ್ಲೂ ಸಮನಾಗಿದ್ದಾನೆ, ನಮಗೆ ಸಮ ಅಂತ ತಿಳಿಲಿಕ್ಕಾಗೋದಿಲ್ಲ. ಸರ್ವತ್ರ ಸಮಂ ಅವಸ್ಥಿತಂ ಈಶ್ವರಂ ಸಮಂ ಪಶ್ಯನ್. ಸರ್ವತ್ರ ಕಡೆ ಅಂದ್ರೆ ಸರ್ವತ್ರ ಎಲ್ಲ ಕಡೆಯಲ್ಲಿ ಸಮನಾಗಿ ಅವಸ್ಥಿತನಾದ ಪರಮಾತ್ಮನನ್ನ ಸಮ ಅಂತ ಯಾರು ತಿಳಿತಾರೋ, ಆತ್ಮನಾ ಆತ್ಮಾನಂ ನ ಹೀನಃ ಅಸ್ತಿ. ಆತ್ಮನಾ ಆತ್ಮಾನಂ ನಹೀನಸ್ತಿ. ಅರ್ಥಾತ್ ಈ ರೀತಿ ಬುದ್ಧಿಯಿಂದ ಆತ್ಮಾನಂ ತನ್ನನ್ನು ಈ ರೀತಿ ಯಾರು ತಿಳಿತಾನೋ, ತನ್ನ ಬುದ್ಧಿಯಿಂದ ತನ್ನನ್ನು ನರಕದಲ್ಲಿ ಹೋಗುವ ಕಡೆ ಅವನು ಕಾರಣನಾಗುವುದಿಲ್ಲ. ನರಕದಲ್ಲಿ ತನ್ನನ್ನು ತಾನೇ ಬೀಳಿಸಿಕೊಳ್ಳೋದಿಲ್ಲ. ಮತ್ತೇನು? ಪರಾಂಗತಿಂ ತತಃ ಪರಾಂಗತಿಂ ಯಾಂತಿ. ಅರ್ಥಾತ್ ಆ ಒಂದು ಜ್ಞಾನದಿಂದ ಸರ್ವತ್ರ ಸಮನಾಗಿ ಇರುವಂತಹ ಪರಮಾತ್ಮನನ್ನ ಸಮನಾಗಿ ಇದ್ದಾನೆ ಅಂತ ಏನು ತಿಳಿತಾ ಇದ್ದಾನೋ, ಅಂತಹ ಬುದ್ಧಿಯಿಂದ ತನ್ನನ್ನ ನರಕದಿಂದಾಗಿ ಪಾರು ಮಾಡಿಕೊಂಡು, ಬರೀ ನರಕದಿಂದ ಪಾರಾಗ್ತಾನೆ, ಮೋಕ್ಷವನ್ನು ಹೊಂದೋದಿಲ್ಲ ಅಂತ ಅರ್ಥ ಅಲ್ಲ. ನರಕದಿಂದಲೂ ಪಾರಾಗಿ ತತಃ ಪರಾಂಗತಿಂ ಯಾಂತಿ ಅಂದ್ರೆ ಅಂತಹ ಒಂದು ಜ್ಞಾನದಿಂದಾಗಿ ಅವನು ಉತ್ತಮವಾದ ಗತಿ ಮೋಕ್ಷವನ್ನ ಯಾತಿ ಹೊಂದುತ್ತಾನೆ ಅಂತ ಅರ್ಥ ಬರ್ಕೊಳ್ಳಿ. ಸರ್ವತ್ರ ಎಲ್ಲೆಡೆ, ಸರ್ವತ್ರ ಎಲ್ಲೆಡೆ ಸಮವಸ್ಥಿತಂ ಸಮನಾಗಿ ಇರುವ, ಸಮನಾಗಿ ಇರುವ ಅರ್ಥಾತ್ ಏಕಪ್ರಕಾರವಾಗಿರುವ ಈಶ್ವರಂ ಪರಮಾತ್ಮನನ್ನು, ಸಮಂ ಪಶ್ಯನ್ ಹಿ
ಸಮಂ ಪಶ್ಯನ್ ಹಿ ಏಕಪ್ರಕಾರನನ್ನಾಗಿ ತಿಳಿಯುತ್ತಾ ಆತ್ಮನ ಬುದ್ಧಿಯಿಂದ ಸ್ವಬುದ್ಧಿಯಿಂದ ಆತ್ಮಾನಂ ತನ್ನನ್ನು ನ ಹಿನಸ್ತಿ ಹೀಗೆ ಬರ್ಕೊಳ್ಬೇಕು. ನ ಅನ್ನೋ ಶಬ್ದ ಬೇರೆ, ಹಿನಸ್ತಿ ನ ಹಿನಸ್ತಿ. ನರಕದಲ್ಲಿ ಬೀಳಿಸಿಕೊಳ್ಳುವುದಿಲ್ಲ. ತತಃ ಆಜ್ಞಾನದಿಂದ ಪರಾಂಗತಿಂ ಮುಕ್ತಿಯನ್ನು ಯಾತಿ ಹೊಂದುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮ. ಪ್ರಶ್ನೆ ಇಲ್ಲ, ಇನ್ನೊಂದು ಅಧ್ಯಾಯಕ್ಕೆ ಹೋಗ್ತಾ ಇದ್ದೀನಿ. ಇದರಲ್ಲಿ 2 ತತ್ವ ಬರ್ಬೋದು, ಯಾಕಂದ್ರೆ ಗೀತಾ ವಿವೃತ್ತಿ ನಾನು ಕೆಳಗಡೆ ನೋಡ್ತಾ ಇದ್ದೀನಿ ನೀವು ಹೇಳ್ತಾ ಇರುವಾಗ. ಅದರಲ್ಲಿ ರಾಯರು ಹೇಳ್ತಾರೆ ಇದರಲ್ಲಿ 2 ಬರುತ್ತೆ. ಮೊದಲನೇದು ನಿರ್ಗುಣ ಬ್ರಹ್ಮ ಖಂಡನ, ದೇವರು ಸರ್ವಗುಣ ಸಂಪನ್ನ, ಅದನ್ನ ತಲೆಯಲ್ಲಿ ನಾವು ಇಟ್ಕೊಂಡಿರ್ಬೇಕು ಮೊದಲು ಮಾಡ್ಕೊಂಡು. ಎರಡನೇದು ಕೆಲವು ಎಲ್ಲಿ ಹೇಳ್ತಾರೋ ಜ್ಞಾಪಕ ಇಲ್ಲ, ಆದರೆ ಅವತಾರಗಳಿಗೆಲ್ಲ ಅಷ್ಟು ಪವರ್ ಇಲ್ಲ ಅಂತ ಅದೊಂದು ಬೇರೆ ಸಿದ್ಧಾಂತ ಕೆಲವು ಪಾಷಂಡವಾದಿಗಳದ್ದು. ಇನ್ನೊಂದು ಅದೇನು ಬರುತ್ತೆ ಅಂದರೆ ಕೃಷ್ಣನ ದೇವ್ರ ತಲೆ ಮೇಲೆ ಒಂದು ಕೂದಲಿನಲ್ಲಿ ಎಷ್ಟು ಗುಣಗಳಿರುತ್ತೋ ಅಷ್ಟು ಗುಣನೂ ಕೃಷ್ಣನಲ್ಲಿದೆ, ರಾಮದ ಅವತಾರದಲ್ಲಿ ಎಲ್ಲ ಅವತಾರಗಳಲ್ಲೂ ಇದೆ. ಅದು ನಾನು ವಿಷಯ ಯಾಕೆ ಎತ್ತುತ್ತಾ ಇರೋದು ಅಂದರೆ ನಾವೇನು ಅಪ್ರೋಕ್ಷ ಜ್ಞಾನಿಗಳೇನು ಅಲ್ಲ, ಆಗೋಕ್ಕೂ ಸಾಧ್ಯ ಅಲ್ಲ. ಸೊ ನಮಗೆ ವಿಶ್ವರೂಪ ದರ್ಶನ ಇಲ್ಲ. ಸೊ ನಾವು ಸಾಯೋ ಕಾಲದಲ್ಲಿ ಹೆಂಗೆ ನೆನೆಸ್ಕೋಬೇಕು, ಕೃಷ್ಣನೋ ರಾಮನೋ ನಿಮ್ದು ಯಾವ್ದು ಇಷ್ಟ ದೇವತಾನ ಇರ್ತೋ ಅದನ್ನ ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ಸಾಯ್ಬೇಕು. ಅಂತ ಕಾಲೇ ವಿಶೇಷತಃ ನೈವುದಾಪ ಗುಣ ಅಂತ ಹೇಳ್ತಾರಲ್ಲ ದ್ವಾದಶ ಸ್ತೋತ್ರದಲ್ಲಿ. ಈ ಮೆಸೇಜ್ ನಾನು ಹೇಳ್ಕೊತಾ ಇದ್ದೀನಿ. ಇದರಿಂದ ಸ್ವಲ್ಪ ಡೀಪ್ ಆಗೋಯ್ತು. ಭಾಗವತದಲ್ಲಿ ಬರ್ತದೆ ಈ ಮಾತು. ಈ ಶುಕಾಚಾರ್ಯನ ಕುರಿತು ಪರೀಕ್ಷಿತ ಮಹಾರಾಜ, ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಕೇಳಲೇಬೇಕಾದ ವಿಷಯ ಯಾವುದು ಅಂತ ಈ ಒಂದು ಪ್ರಶ್ನೆ ಕೇಳ್ತಾನೆ ಶುಕಾಚಾರ್ಯ. ಶಭಾಷ್, ಏನು ಈ ಪ್ರಶ್ನೆ ಕೇಳಿ ಅದ್ಭುತವಾದದ್ದು ಹೌದು. ಆದರೆ ಪರಮಾತ್ಮನನ್ನು ಹೇಗೆ ತಿಳ್ಕೊಳ್ಬೇಕು ಗೊತ್ತಾ? ಶಬ್ದತಃ ವೇದದಿಂದ ತಿಳ್ಕೊಳ್ಬೇಕು ಅಂತ ಒಂದು ಅರ್ಥ. ಇನ್ನೊಂದು ಸಕಲ ಶಬ್ದಗಳಿಂದಲೂ ಒಂದೊಂದು ನಾದದಿಂದಲೂ ಪರಮಾತ್ಮ ತಿಳ್ಕೊಳ್ಬೇಕು. ಈಗ ಬೀಸೋ ಗಾಳಿ ಸುಯ್ಯದ ಬೀಸ್ತಾ ಇರ್ತದೆ, ಆ ಒಂದು ಶಬ್ದ ಬಾ ಎಷ್ಟು ಚಂದ ಇದೆ.
ಅದು ಪರಮಾತ್ಮನನ್ನ ಹೇಳ್ತಾ ಇದೆ ಅಂತ. ಈ ಹಕ್ಕಿ ಚೂಗುಡ್ತಾ ಇರ್ತದೆ, ಅಬ್ಬಾ ಎಂಥ ಅದ್ಭುತವಾದ ಕಂಠ ಅವುಗಳಿಗೆ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಪರಮಾತ್ಮನ ನೆನೆಸ್ಕೊಳ್ಳೋದು. ಧೋ ಅಂತ ಮಳೆ ಬರುತ್ತೆ, ಆ ಮಳೆ ಸೌಂಡು ಅದನ್ನು ಕೇಳಿಕೊಂಡು ಅಬ್ಬಾ ಪರಮಾತ್ಮ ಎಂಥ ಅದ್ಭುತವಾಗಿ ಮಳೆ ಸುರಿಸ್ತಾ ಇದ್ದಾನೆ ಅಂತ ಪರಮಾತ್ಮ ನೆನೆಸ್ಕೊಳ್ಬೇಕು. ಸಮುದ್ರ ಭೋರ್ಗರೆಯುವಂತಹ ಅಲೆಗಳು ಬರ್ತಾ ಇರ್ತದೆ, ಆ ಭೋರ್ಗರೆಯುವ ಶಬ್ದದಿಂದಾಗಿ ಪರಮಾತ್ಮನ ನಾವು ನೆನೆಸ್ಕೊಳ್ಬೇಕು. ಹೀಗೆ ಪ್ರತಿಯೊಂದು ಧ್ವನಿ, ಪ್ರತಿಯೊಂದು ನಾದ, ಪ್ರತಿಯೊಂದು ಶಬ್ದಗಳಿಂದಲೂ ಕೂಡ ಪರಮಾತ್ಮನ ನೆನೆಸ್ಕೊಂಡಾಗ ಅಂತಕಾಲೇ ವಿಶೇಷತಃ. ಬರೀ ಶಬ್ದಗಳು ಅಂದರೆ ಈಗ ನಾರಾಯಣ, ಮಾಧವ, ಕೇಶವ, ನಾರಸಿಂಹ, ಅಚ್ಯುತ ಪರಮಾತ್ಮ ವಾಚಕವಾದ ಶಬ್ದಗಳಿಂದಲೇ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡ್ಕೊಳ್ಬೇಕು ಅಂತ ಅರ್ಥ ಅಲ್ಲ. ಸಕಲ ಶಬ್ದ, ನಾದ, ಧ್ವನಿ, ಯಾವುದೇ ಒಂದು ಸೌಂಡು ಅಂತಂದ್ರೂ ಅದು ಪರಮಾತ್ಮನ ಹೇಳ್ತಾ ಇದೆ ಅಂತ ಯಾವಾಗ ಈ ಒಂದು ಪರಾಕಾಷ್ಠೆಯನ್ನು ತಲುಪ್ತಾನೋ ಅವನಿಗೆ ಅಂತ್ಯದಲ್ಲಿ ಪರಮಾತ್ಮನ ಸ್ಮರಣೆ ಬರಬಹುದು ಅಂತ ಶುಕಾಚಾರ್ಯರು ಹೇಳ್ತಾರೆ. ಹೌದಾ? ಅದನ್ನೇ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರಲ್ಲೂ ಬರೆದಿದ್ದು. ಸಂತತಂ ಚಿಂತಯೇನಂತಂ, ಈ ರೀತಿಯಾಗಿ ಅನಂತಂ ಸಂತತಂ ಚಿಂತಯೇತ್ ಅನಂತಂ, ಅನಂತ ಶಬ್ದಗಳಲ್ಲಿ ಅನಂತನನ್ನ, ಅನಂತ ಶಬ್ದಗಳಲ್ಲಿ, ಅನಂತ ಧ್ವನಿಗಳಲ್ಲಿ, ಅನಂತ ಪ್ರಾಣಿಗಳಲ್ಲಿ ನೋಡ್ರಿ ಅಂತ ಆಚಾರ್ಯರು ಒಂದು ವಿಷಯ. ಧನ್ಯವಾದ ಆಚಾರ್ಯ. ಒಟ್ಟಾರೆ ಪ್ರಕೃತಿನಲ್ಲೂ ನಾವು ದೇವ್ರದ ಅನುಸಂಧಾನ ಕಾಣ್ತಾ ಇರಬೇಕು. ಆಮೇಲೆ ಗಂಗಾ ತೀರಕ್ಕೆ ಹೋದ್ರೆ ಅಲ್ಲೂ ಕೃಷ್ಣ, ಬದ್ರಿಗೆ ಹೋದ್ರೆ ಅಲ್ಲೂ ಕೃಷ್ಣ, ಎದ್ರೆ ಕೃಷ್ಣ, ಕೂತ್ರೆ ಕೃಷ್ಣ. ಧನ್ಯವಾದ. ಸರಿ, ಮುಂದೆ ಹೋಗೋಣ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ. ಸದಾಕಾಲ ತನ್ನ ಆ ಒಬ್ಬ ಜ್ಞಾನಿ ಹೇಗೆ ತಿಳಿತಾ ಇರ್ತಾನೆ ಅಂತಂದರೆ, ನನ್ನ ಪೂರ್ವ ಕರ್ಮಗಳಿಗೆ ಅನುಸಾರವಾಗಿ ಈಗಿನ ಎಲ್ಲ ಕರ್ಮಗಳನ್ನು ದೇವನೇ ಮಾಡಿಸ್ತಾ ಇದ್ದಾನೆ. ಆದರೆ ಈಗ ಮಾಡುವಂತಹ ಕರ್ಮಗಳಿಗೂ ನಾನು ಕರ್ತೃವಲ್ಲ, ಯಾರು? ಪರಮಾತ್ಮನೇ ಕರ್ತೃ. ಅಂತಹ ಈಗ ಮಾಡ್ತಿರೋದು ನಾನು, ನನ್ನಲ್ಲಿ ನಿಂತು ಮಾಡಿಸ್ತಿರೋನು ಪರಮಾತ್ಮ. ಹಾಗೆ ಪರಮಾತ್ಮನಲ್ಲಿ ನಿಂತು ಇನ್ಯಾರು ಮಾಡಿಸ್ತಾ ಇದ್ದಾರಾ? ಇಲ್ಲ. ಯಃ ಪಶ್ಯತಿ ತಥಾ ಆತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಯಾರು ಅಂತಹ ತನ್ನಲ್ಲಿಯೂ ನಿಂತು ದೇವನೊಬ್ಬನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅಂತ ತಿಳಿತಾನೆ, ಅಷ್ಟೇ ಅಲ್ಲ ಆ ದೇವನಿಗೆ ಇನ್ನೊಬ್ಬ ಕರ್ತೃ ಇಲ್ಲ ಅಂತ ತಿಳಿಬೇಕು. ಅಕರ್ತಾರಂ ಆತ್ಮಾನಂ ಯಹ ಪಶ್ಯತಿ. ಆತ್ಮಾನಂ ಪರಮಾತ್ಮನನ್ನ, ನನ್ನಲ್ಲಿ ಇರುವಂತಹ ನನ್ನಿಂದ ಕೆಲಸ ಕರ್ಮಗಳನ್ನು ಮಾಡಿಸುವಂತಹ ಪರಮಾತ್ಮನನ್ನ ಅಕರ್ತಾರ, ಅವನಿಗೆ ಇನ್ನೊಬ್ಬ ಕರ್ತೃ ಇಲ್ಲ ಅಂತ ಯಾರು ತಿಳಿತಾನೋ ಅಂತ ಒಂದರ್ಥ. ಇನ್ನೊಂದು, ಪ್ರಕೃತಿಯನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಈ ಎಲ್ಲ ಕರ್ಮಗಳು, ಯಾವುದು ಮೂಲ ಪ್ರಕೃತಿ, ಇಲ್ಲಿ ನೋಡಿ ಪ್ರಕೃತಿ ಶಬ್ದದಿಂದಾಗಿ ನಮ್ಮ ಪೂರ್ವ ಕರ್ಮಗಳು ಅಂತನೂ ಅರ್ಥ ಇದೆ. ಇನ್ನೊಂದು ಮೂಲ ಪ್ರಕೃತಿ. ಪ್ರಕೃತಿಗೆ ಅನುಸಾರವಾಗಿ ಪರಮಾತ್ಮನು ನಮ್ಮಲ್ಲಿ ನಿಂತು ಕರ್ತೃತ್ವ ವಿಷಯದಲ್ಲಿ ಅಸ್ವತಂತ್ರ ಅಂತ ತಿಳಿಬೇಕು. ನಾನು ಏನು ಮಾಡ್ತಾ ಇದ್ದೇನೆ, ಈ ಪ್ರಕೃತಿಯಲ್ಲಿ ಪ್ರಕೃತಿಗೆ ಬದ್ಧನಾಗಿ ನಾನು ಏನು ಮಾಡ್ತಾ ಇದ್ದೇನೆ, ನನ್ನಲ್ಲಿ ಇರುವಂತಹ
ನಾನು ಅಸ್ವತಂತ್ರ, ದೇವನೇ ಎಲ್ಲದಕ್ಕೂ ಕಾರಣ. ಒಂದೇ ಒಂದು ಚೇಂಜು, ಅಲ್ಲಿ ಪ್ರಕೃತಿ ಅಂತಂದಾಗ ಹಿಂದಿನ ಪೂರ್ವ ಕರ್ಮಗಳು ಅಂತ ಇಟ್ಕೊಳ್ಬೇಕು, ಇಲ್ಲಿ ಮೂಲ ಪ್ರಕೃತಿಯನ್ನು ಇಟ್ಕೊಳ್ಬೇಕು. ಪ್ರಕೃತಿಗೆ ಅನಾದಿ ಮಾಯೆಯ ಸುಪ್ತ ಮಮ ಮಾಯಾ ದುರತ್ಯಯ. ಮಾಯಾ ಅಂತಂದ್ರೆ ಇಲ್ಲಿ ಎರಡು ಅರ್ಥ, ಒಂದು ಪ್ರಕೃತಿ ಬಂಧ ಅಂತ ಅರ್ಥ, ಇನ್ನೊಂದು ಮೂರು ಅರ್ಥ ಇದೆ. ಒಂದು ಪ್ರಕೃತಿ ಬಂಧ ಅಂತ ಅರ್ಥ, ಇನ್ನೊಂದು ಅಜ್ಞಾನ ಅಂತ ಅರ್ಥ, ಇನ್ನೊಂದು ಪರಮಾತ್ಮನ ಇಚ್ಛೆ ಅಂತ ಅರ್ಥ. ಪರಮಾತ್ಮನ ಅಧೀನಳಾದ ಮಾಯಾ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿ ಅರ್ಥಾತ್ ಪ್ರಕೃತಿ, ಆ ಒಂದು ಪ್ರಕೃತಿಗೆ ನಾನು ಬದ್ಧನಾಗಿದ್ದೇನೆ. ಅಥವಾ ಅನಾದಿಯಾದ ಅಜ್ಞಾನ ನಮ್ಮನ್ನು ಆವರಿಸಿದೆ. ಹೇಗೆ ನಡೀತಾ ಇದ್ದೇವೆ ಅಂತಂದ್ರೆ ಉಪನಿಷತ್ತು ಬರುತ್ತೆ, ಅಂಧೇನೈವ ನಿಯಮಾನ ಯಥಾಂಧಾಹ. ನಾವು ಯಾರನ್ನ ನಂಬಿ ಹೊರಟಿದ್ದೇವೆ ಅಂತಂದ್ರೆ, ನಾನೇ ಕುರುಡ, ನನಗೆ ರಸ್ತೆ ದಾಟಬೇಕಿದೆ, ನಾನು ಇನ್ನೊಬ್ಬರ ಸಹಾಯವನ್ನು ತಗೊಂಡು ನಾನು ರಸ್ತೆ ದಾಟಬೇಕು. ಆದರೆ ಇನ್ನೊಬ್ಬರ ಸಹಾಯವನ್ನು ಏನು ನಾನು ತಗೊಂಡಿದ್ದೇನೆ, ಅವನು ಕೂಡ ಕುರುಡನೇನೆ. ಇಬ್ಬರು ಕುರುಡರು ಸೇರಿ ರಸ್ತೆಯನ್ನು ದಾಟಲಿಕ್ಕೆ, ಸುಗಮವಾಗಿ ದಾಟಲಿಕ್ಕೆ ಹೇಗೆ ಸಾಧ್ಯ? ಯಾಕೆ? ಅನಾದಿ ಮಾಯ ಸುಪ್ತ, ಈ ಅನಾದಿಯಾದ ಅಜ್ಞಾನದಿಂದ ಆವೃತರಾಗಿದ್ದೇವೆ ನಾವೆಲ್ಲರೂ. ಅದರಿಂದಾಗಿ ಮಾಯಾ ಶಬ್ದ ಒಂದು ಪ್ರಕೃತಿ ಅಂತರ್ಥ, ಇನ್ನೊಂದು ಅಜ್ಞಾನ ಅಂತರ್ಥ, ಇನ್ನೊಂದು ಮಾಯಾ ಅಂತಂದ್ರೆ ಪರಮಾತ್ಮನ ಇಚ್ಛೆ ಅಂತ ಅರ್ಥ. ಪರಮಾತ್ಮನ ಇಚ್ಛೆಗೆ ತಕ್ಕ ಹಾಗೆ ನಾವು ನಡೀತಾ ಇದ್ದೇವೆ. ನಾವು ಅಸ್ವತಂತ್ರರು, ಪರಮಾತ್ಮನೇ ಸಾಕ್ಷಾತ್ ಕಾರಣ ಅಂತ ಯಾರು ತಿಳಿತಾನೋ ಅವನು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಈ ಒಂದು ಶ್ಲೋಕದ ಅರ್ಥ ಬರ್ಕೊಳ್ಳಿ. ಪ್ರಕೃತ್ಯೈವ ಚ ಜೀವನ ಪೂರ್ವ ಕರ್ಮಗಳ ಅನುಸಾರವಾಗಿ ಕರ್ಮಗಳ ಅನುಸಾರವಾಗಿ ಕ್ರಿಯಮಾಣಾನಿ ಮಾಡಲ್ಪಡುವ ಸರ್ವಶಃ ಕರ್ಮಾಣಿ ಎಲ್ಲಾ ಕರ್ಮಗಳನ್ನು ಪರಮಾತ್ಮನೇ ಮಾಡಿಸುವವನೆಂದು ತಿಳಿಯುತ್ತಾನೋ ತಥಾ ಅಂತಃ ಆತ್ಮಾನಂ ಪರಮಾತ್ಮನಿಗೆ ಅಕರ್ತಾರಂ ಮತ್ತೊಬ್ಬ ಕರ್ತೃವಿಲ್ಲವೆಂದು ಯಃ ಪಶ್ಯತಿ, ಯಾರು ತಿಳಿಯುತ್ತಾನೋ
ಸಹ ಪಶ್ಯತಿ, ಅವನು ಪರಮಾತ್ಮನನ್ನು ನೋಡುತ್ತಾನೆ, ಅರ್ಥಾತ್ ಮೋಕ್ಷವನ್ನು ಸೇರುತ್ತಾನೆ ಅಂತ. ಯಃ ಪಶ್ಯತಿ, ಯಾರು ತಿಳಿಯುತ್ತಾರೋ, ಸಹ ಪಶ್ಯತಿ, ಅವನು ಪರಮಾತ್ಮನನ್ನು ನೋಡುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಶ್ರೀಕೃಷ್ಣ ಗುರುಗಳೇ.